ನಮಸ್ಕಾರ ಸ್ನೇಹಿತರೆ, ಅರ್ಜುನ ಎಂಟರ್ಪ್ರೈಸಸ್ ಇಂಪೋ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಡಿಸ್ಟ್ರಿಕ್ಟ್ ಕೋರ್ಟ್ ಶಿವಮೊಗ್ಗದಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ನೋಟಿಫಿಕೇಷನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ಹುದ್ದೆಗಳಿಗೆ ಬೇಕಾಗುವ ವಿದ್ಯಾಭ್ಯಾಸ, ಅಪ್ಲಿಕೇಶನ್ ಲಾಸ್ಟ್ ಡೇಟು, ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಪೋಸ್ಟ್ ಇದೆ ಅಂತ ಈ ಡೀಟೇಲ್ಸನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇಂಪೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ಡೀಟೇಲ್ಸು ಹಾಗೆ ಸರ್ಕಾರದಿಂದ ಸಿಗುವ ಎಲ್ಲ ಸೇವೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ ಈ ಚಾನಲಲ್ಲಿ. ಸ್ನೇಹಿತರೆ, ಈಗ ನೋಟಿಫಿಕೇಷನ್ ನೋಡೋದಾದರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟಿಂದ ಟೋಟಲಾಗಿ 2 ಸಪ್ರೇಟ್ ಹುದ್ದೆಗಳಿಗೆ ಟೋಟಲ್ 62 ಪೋಸ್ಟ್ಗೆ ನೇರ ನೇಮಕಾತಿಗೆ ಅರ್ಜಿ ಕರೆದಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ನೋಡೋಣ. ಈಗ ಈ ನೋಟಿಫಿಕೇಷನ್ ಬಂದು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವ 56 ಜವಾನರ ಹುದ್ದೆಗೆ ಅಂದರೆ P1 ಪೋಸ್ಟಿಗೆ ಅರ್ಜಿ ಕರೆದಿರುವ ಬಗ್ಗೆ. ಡೈರೆಕ್ಟ್ ಅರ್ಜಿ ಸಲ್ಲಿಸೋಕ್ಕೆ ಇರೋ ಕೊನೆಯ ದಿನಾಂಕ ನೋಡೋದಾದರೆ 24/8/2026 ಅಲ್ಲಿ ತನಕ ನೀವು ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು 23/7/2026 ಇವತ್ತಿಂದ ಅರ್ಜಿ ಸಲ್ಲಿಸ್ಬೋದು ಆಲ್ಮೋಸ್ಟ್. ಈಗ ಈ P1 ಹುದ್ದೆಯಲ್ಲಿ 56 ಹುದ್ದೆಗಳು ಖಾಲಿ ಇದ್ದಾವಲ್ಲ, ಆ ಖಾಲಿ ಇರೋ ಹುದ್ದೆಗಳಲ್ಲಿ ಯಾವ್ಯಾವ ಕ್ಯಾಟಗರಿಯವರಿಗೆ ಎಷ್ಟೆಲ್ಲ ಪೋಸ್ಟ್ ಇದೆ ಅಂತ ನೋಡೋಣ. ಇದರಲ್ಲಿ ಸಾಮಾನ್ಯ ಅಂದರೆ ಜನರಲ್ ಅವರಿಗೆ, ಇತರೆಯವರಿಗೆ 5, ಜನರಲ್ ಲೇಡೀಸಿಗೆ 9, ಜನರಲ್ಲು ಗ್ರಾಮೀಣ ಮಾಧ್ಯಮ ಇದ್ದರೆ 6 ಪೋಸ್ಟ್ ಖಾಲಿ ಇದೆ. ಹಾಗೆ ಅಂಗವಿಕಲದವರಿಗೆ 1 ಪೋಸ್ಟು, ಮಾಜಿ ಸೈನಿಕ ಇವರಿಗೆ 3 ಪೋಸ್ಟ್ ಇದೆ ಜನರಲ್ ಕ್ಯಾಟಗರಿಯವರಿಗೆ. ಹಾಗೆ ಕನ್ನಡ ಮಾಧ್ಯಮ ಇದ್ದು ಜನರಲ್ ಕ್ಯಾಟಗರಿ ಇದ್ದರೆ 1 ಪೋಸ್ಟು, ಯೋಜನಾ ನಿರಾಶ್ರಿತ ಹಾಗೆ ಜನರಲ್ ಕ್ಯಾಟಗರಿ ಆಗಿದ್ದರೆ 2 ಪೋಸ್ಟ್ ಇದೆ. ಹಾಗೆ ತೃತೀಯ ಲಿಂಗದವರಿಗೆ 1 ಪೋಸ್ಟು. ಟೋಟಲ್ ಆಗಿ 28 ಪೋಸ್ಟು ಜನರಲ್ ಕ್ಯಾಟಗರಿಯವರಿಗೆ ಇದೆ. ಹಾಗೆ ಈ ಪರಿಶಿಷ್ಟ ಜಾತಿಯಲ್ಲಿ 3 ಕ್ಯಾಟಗರಿ ಮಾಡಿದ್ದಾರೆ. ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ. ಅದರಲ್ಲಿ ಎಲ್ಲ ಇತರೆ ಮಹಿಳೆ ಹಾಗೂ ಗ್ರಾಮೀಣ ಮಾಧ್ಯಮದವರಿಗೆ 1 ಪೋಸ್ಟ್ ಇದೆ. ಪರಿಶಿಷ್ಟ ಜಾತಿ ಪ್ರವರ್ಗ ಸಿಯಲ್ಲಿ ಮಾತ್ರ 1 ಪೋಸ್ಟ್ ಕಮ್ಮಿ ಇದೆ. ಹಾಗೆ ಪರಿಶಿಷ್ಟ ಪಂಗಡದವರಿಗೆ ಮಹಿಳೆಯರಿಗೆ 1 ಪೋಸ್ಟು, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಇದೆ. ಹಾಗೆ ಪ್ರವರ್ಗ 1ನಲ್ಲಿ ಮಹಿಳೆಯರಿಗೆ 1 ಪೋಸ್ಟು, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಇದೆ. ಪ್ರವರ್ಗ 2ಎಲ್ಲಿ ಇತರೆಯವರಿಗೆ 1 ಪೋಸ್ಟು, ಮಹಿಳೆಯರಿಗೆ 4 ಪೋಸ್ಟು, ಹಾಗೆ ಗ್ರಾಮೀಣ ಮಾಧ್ಯಮದವರಿಗೆ 2 ಪೋಸ್ಟ್ ಇದೆ. ಪ್ರವರ್ಗ 2ಬಿಲಿ ಮಹಿಳೆಯರಿಗೆ 1 ಪೋಸ್ಟು, ಗ್ರಾಮೀಣದವರಿಗೆ 1 ಪೋಸ್ಟ್ ಇದೆ. 3ಎಲ್ಲಿ ಮಹಿಳೆಯರಿಗೆ 1 ಪೋಸ್ಟು, ಹಾಗೆ ಗ್ರಾಮೀಣದವ್ರಿಗೆ 1 ಪೋಸ್ಟ್. ಹಾಗೆ ಪ್ರವರ್ಗ 3ಬಿಲು ಮಹಿಳೆಯರಿಗೆ 1 ಪೋಸ್ಟು, ಗ್ರಾಮೀಣದವ್ರಿಗೆ 1 ಪೋಸ್ಟ್ ಇದೆ. ಟೋಟಲ್ ಆಗಿ ನಿಮಗೆ 56 ಪೋಸ್ಟ್ ಇದೆ. ಈಗ ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ ಈ P1 ಪೋಸ್ಟ್ಗೆ SLC ಕಂಪ್ಲೀಟ್ ಆಗಿದ್ದರೆ ಸಾಕು, ಅಪ್ಲೈ ಮಾಡ್ಬೋದು. ಅದ್ರ ಜೊತೆಗೆ ಕಂಪಲ್ಸರಿ ಕನ್ನಡ ಓದೋಕ್ಕೆ ಮತ್ತು ಬರೆಯೋಕ್ಕೆ ಬರಬೇಕು. ನೆಕ್ಸ್ಟು ವಯೋಮಿತಿ ನೋಡೋದಾದರೆ ಕನಿಷ್ಠ ವಯೋಮಿತಿ 18 ವರ್ಷ ಮೇಲ್ಪಟ್ಟವರೆಲ್ಲ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಹಾಗೆ ಜನರಲ್ ಅವರಿಗೆ ಗರಿಷ್ಠ ವಯೋಮಿತಿಯಾಗಿ 35 ವರ್ಷ, ಹಾಗೆ 2A, 2B, 3A ಹಾಗೆ 3B ಕ್ಯಾಟಗರಿಯವರಿಗೆ 38 ವರ್ಷ ತನಕ ವಯೋಮಿತಿ ಇದೆ. ಹಾಗೆ ಕೊನೆಗೆ SC ST ಆ್ಯಂಡ್ ಕ್ಯಾಟಗರಿ 1 ಅವರಿಗೆ 40 ವರ್ಷ ವಯೋಮಿತಿ. ಹಾಗೆ ಈ ಸೆಲೆಕ್ಷನ್ ಪ್ರೊಸೆಸ್ಗೆ ಎಂಟ್ರಿ ಆಗೋ ಎಲ್ಲ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಗಿಂತ ಆ್ಯಸ್ ಎನ್ ಒನ್ ಟೈಮ್ ಮೆಜರ್ ಆಗಿ 5 ಇಯರ್ಸ್ ಮತ್ತೆ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಇರುತ್ತೆ. ಈಗ ಅರ್ಜಿ ಶುಲ್ಕ ನೋಡೋದಾದರೆ ಜನರಲ್ ಅವರಿಗೆ 200 ರೂಪಾಯಿ, ಹಾಗೆ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಹಾಗೆ ಈ SC ST ಹಾಗೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ನೆಕ್ಸ್ಟ್ ಈಗ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದರೆ ಮೊದಲಿಗೆ ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಹಾಗೆ ಆಧಾರ್ ಕಾರ್ಡು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಹಾಗೆ ಈಗ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಆ ಸರ್ಟಿಫಿಕೇಟ್ ಇದ್ದರೆ ಅದು ಯೂಸ್ ಆಗುತ್ತೆ. ಜೊತೆಗೆ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಮೊಬೈಲ್ ನಂಬರು, ಹಾಗೆ ಇಮೇಲ್ ID ಇಷ್ಟಿದ್ರೆ ಅರ್ಜಿ ಸಲ್ಲಿಸ್ಬೋದು. ಹಾಗೆ ಈಗ ಬಿಟ್ಟಿರೋ ಇನ್ನೊಂದು ನೋಟಿಫಿಕೇಷನ್ ಬಗ್ಗೆ ಹೇಳೋದಾದರೆ ಇದು ಸಹ ಶಿವಮೊಗ್ಗ ಜಿಲ್ಲಾ ಆ್ಯಂಡ್ ಸೆಷನ್ ನ್ಯಾಯಾಲಯ ಘಟಕದ
ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಪ್ರೊಸೆಸ್ ಜಾರಿಕಾರಕ ಅಥವಾ ಪ್ರೊಸೆಸ್ ಸರ್ವರ್ ಹುದ್ದೆಗೆ 6 ಪೋಸ್ಟ್ ಖಾಲಿ ಇರುವ ಬಗ್ಗೆ ನೋಟಿಫಿಕೇಷನ್ ಇದಾಗಿರುತ್ತೆ. ಇರೋದು 6 ಪೋಸ್ಟು. ಇದು ಸಹ ಅರ್ಜಿ 27ನೇ ತಾರೀಕು 23ನೇ ತಾರೀಕು ಜುಲೈ 2026ರಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. 24/8/2026ಕ್ಕೆ ಅರ್ಜಿ ತಗೊಳ್ಳೋದು ಸ್ಟಾಪ್ ಮಾಡ್ತಾರೆ. ಅಂದರೆ ನಿಮ್ಗೆ ಆಲ್ಮೋಸ್ಟ್ 1 ತಿಂಗಳು ಟೈಮ್ ಇದೆ. ಇರೋ ಈ 6 ಹುದ್ದೆಗಳಲ್ಲಿ ಜನರಲ್ ಕ್ಯಾಟಗರಿಯವರಿಗೆ ಅಲ್ಲಿ ಮಹಿಳೆಯರಿಗೆ 1 ಹುದ್ದೆ ಇರುತ್ತೆ. ಗ್ರಾಮೀಣ ಹಾಗೂ ಅಂಗವಿಕಲರಿಗೆ ತಲಾ 1 ಹುದ್ದೆ ಇರುತ್ತೆ. ಹಾಗೆ ಟೋಟಲ್ ಜನರಲ್ ಕ್ಯಾಟಗರಿಯವರಿಗೆ ಟೋಟಲ್ 3 ಹುದ್ದೆ ಆಗುತ್ತೆ. ನೆಕ್ಸ್ಟ್ SC ಲೇಡಿ ಕ್ಯಾಂಡಿಡೇಟ್ ಇದ್ದರೆ ಅವ್ರಿಗೆ 1 ಹುದ್ದೆ ಇರುತ್ತೆ. ಹಾಗೆ ಪ್ರವರ್ಗ 2A 2B ಅವರಿಗೆ ಇತರ ಅಭ್ಯರ್ಥಿಗಳಿಗೆ 1 ಹುದ್ದೆ ಖಾಲಿ ಇದೆ. ಸೊ ಈ ಹುದ್ದೆಗೆ ಕ್ಯಾಟಗರಿ ಎಲಿಜಿಬಲ್ ಇದ್ದರೆ ಮಾತ್ರ ಅರ್ಜಿ ಸಲ್ಲಿಸಿ. ಸುಮ್ಮನೆ ಎಲ್ಲ ಅರ್ಜಿ ಸಲ್ಲಿಸೋದ್ರಲ್ಲಿ ಯೂಸ್ ಏನಿಲ್ಲ. ಹಾಗೆ ಈ 2 ಪೋಸ್ಟಿಗೆ ಆಲ್ಮೋಸ್ಟ್ ವೇತನ ಶ್ರೇಣಿ ನೋಡೋದಾದರೆ 31,000ಇಂದ 61,000 ತನಕ ಇರುತ್ತೆ ಆಲ್ಮೋಸ್ಟು. ಉಳಿದಂತೆ ಈ ಅರ್ಜಿ ಶುಲ್ಕ, ವಯೋಮಿತಿ, ವಿದ್ಯಾರ್ಹತೆ, ಹಾಗೆ ಅಪ್ಲೈ ಮಾಡೋಕ್ಕೆ ಬೇಕಾಗೋ ಡಾಕ್ಯುಮೆಂಟು, ಲಾಸ್ಟ್ ಡೇಟು ಇದೆಲ್ಲ ಸಹ P1 ಪೋಸ್ಟಿಗೆ ಏನಿತ್ತು ಅಂದರೆ ಫಸ್ಟಿಗೆ ನೋಟಿಫಿಕೇಷನ್ ಓದಿದ್ನಲ್ಲ ಆ ಪೋಸ್ಟಿನ ಸೇಮ್ ಇದರಲ್ಲೇ ಇರುತ್ತೆ. ಸರಿ ಸ್ನೇಹಿತರೆ, ಈಗ ಅಪ್ಲೈ ಮಾಡೋರು ಯಾರೇ ಇದ್ದರೂ 2 ಪೋಸ್ಟಿಗೂ ನಿಮ್ಮ ಕ್ಯಾಟಗರಿಗೆ ಅಂದರೆ ನಿಮ್ಮ ಕ್ಯಾಸ್ಟಿಗೆ ಎಷ್ಟು ಪೋಸ್ಟ್ ಇದೆ ಅಂತ ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಆಮೇಲೆ ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡ್ದೈತಿ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಹಾಗೆ ಈ ವಿಡಿಯೋ ಎಲ್ರಿಗೂ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಡೌಟ್ನ ಆದಷ್ಟು ಕ್ಲಿಯರ್ ಮಾಡೋಣ. ಹಾಗೆ ಈ ವಿಡಿಯೋಗೆ 1 ಲೈಕ್ ಮಾಡಿ, ನಮ್ಮ ಈ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.